ಆತ್ಮೀಯರೇ ಎಲ್ಲರೂ ಕೂಡ ನಮಸ್ಕಾರ. 24-25ನೇ ಸಾಲಿನಲ್ಲಿ ನಮ್ಮಲ್ಲಿ SSLC ಮಕ್ಕಳಿಗೆ ನಾವು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಶಿರಾ ತಾಲೂಕಿನಲ್ಲಿ ಮಾನ್ಯ ಉಪನಿರ್ದೇಶಕರು ಮಧುಗಿರಿ ಇವರ ಮಾರ್ಗದರ್ಶನದ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಜೂನ್ನಿಂದಲೇ ಪ್ರತಿ ಶಾಲೆಯಲ್ಲೂ ಕೂಡ ವಿಶೇಷ ತರಗತಿಗಳು ಮತ್ತು ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ವಿಶೇಷವಾದಂತಹ ಬೋಧನೆ ಮಾಡುವಂಥ ಕೆಲಸವನ್ನು ಪ್ರತಿ ಶಾಲೆಯಲ್ಲೂ ಕೂಡ ಮಾಡೋದಕ್ಕೆ ಮಾರ್ಗದರ್ಶನ ಮಾಡಲಾಯಿತು. ಅದಾದ ನಂತರದಲ್ಲಿ ಪ್ರತಿ ಕಿರು ಪರೀಕ್ಷೆಗಳನ್ನು ಮೌಲ್ಯಮಾಪನ ಮಾಡ್ತಾ ಆ ಹೆಜ್ಜೆಗೂ ಕೂಡ ಅವರನ್ನು ಅನುಪಾಲನೆ ಮಾಡ್ತಾ ನಂತರದಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ವಿಶೇಷವಾಗಿ ಗುರುತಿಸಿಕೊಂಡು ಆ ಪೇರೆಂಟ್ಸ್ ಮನೆ ಹತ್ರ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆಯಲ್ಲಿ ಮಾತಾಡಿ ಮಕ್ಕಳನ್ನು ಪ್ರತಿನಿತ್ಯ ಶಾಲೆಗೆ ಬರುವಂತೆ ಮಾಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ನಂತರದಲ್ಲಿ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ನಾವು ಅರ್ಧವಾರ್ಷಿಕ ಪರೀಕ್ಷೆಗಳನ್ನು ಮಾಡಿ ಅದನ್ನು ಮೌಲ್ಯಮಾಪನ ಮಾಡಿಸಿ ಅದರ ಫಲಿತಾಂಶವನ್ನು ನೋಡಿ ಈ ಫಲಿತಾಂಶಕ್ಕಿಂತ ಹೆಚ್ಚು ಫಲಿತಾಂಶ ನಮಗೆ ಬರಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಸೆಪ್ಟೆಂಬರಿಂದ ಪ್ರಾರಂಭ ಮಾಡಿ ಪ್ರತಿಭಾ ಸಂಪದ ಎನ್ನುವಂತಹ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನದಲ್ಲಿ ಮಾಡಿದ್ವಿ. ಇದಕ್ಕೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಆದಂಥ ಚಿದಾನಂದ್ ಎಂ ಗೌಡರವರು ಬ್ಯಾಗುಗಳನ್ನು ನೋಟ್ ಪುಸ್ತಕಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿ ಬೆಂತಟ್ಟಿದ್ರು. ಮಾನ್ಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂತಹ ಜಯಚಂದ್ರ ಸಾಹೇಬ್ರವರು ಇದಕ್ಕೆಲ್ಲ ರೀತಿಯಲ್ಲಿ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮಾಡ್ತಾ ಮಕ್ಕಳಿಗೆ ಉತ್ತೇಜನವನ್ನ ಮಾಡೋದಕ್ಕೆ ಅನೇಕ ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ರು. ಇದರ ಅಡಿಯಲ್ಲಿ ನಾವು ಪ್ರತಿಭಾ ಸಂಪದ ಎನ್ನುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಬಂದ್ವಿ. ಇದರ ಪ್ರಮುಖ ಉದ್ದೇಶ ಯಾವ ಮಕ್ಕಳು 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪ್ರತಿ ಶಾಲೆಯಲ್ಲಿ ಪಡೀತಾರೆ ಅಂತಹ ಮಕ್ಕಳನ್ನು ಮಾತ್ರ ನಾವು ಪ್ರತಿ ಶಾಲೆಯಿಂದ 2 ಮಕ್ಕಳನ್ನ ಕರ್ಕೊಂಡ್ವಿ. ಅದರಲ್ಲಿ ಕನ್ನಡ ಮಾಧ್ಯಮದಿಂದ 2 ಮಕ್ಕಳು, ಆಂಗ್ಲ ಮಾಧ್ಯಮದಿಂದ 5 ಮಕ್ಕಳನ್ನ ಪ್ರತಿಭಾ ಸಂಪದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಅವರಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರ ನಿರಂತರವಾಗಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಿರಂತರವಾಗಿ ಹೇಗೆ ಅಂಕಗಳನ್ನು ಪಡಿಬೇಕು, ಸುಲಭವಾದಂತಹ ಅಂಕಗಳನ್ನು ಹೇಗೆ ಪಡಿತಕ್ಕಂಥದ್ದು ಮತ್ತೆ ಹೆಚ್ಚು ಅಂಕಗಳನ್ನು ಪಡಿತಕ್ಕಂತಹ ಕ್ರಮಗಳು ಹೇಗೆ, ಎಷ್ಟು ಓದಬೇಕು, ಹೇಗೆ ಓದಬೇಕು, ಜೊತೆಗೆ ಕಠಿಣವಾದ ವಿಷಯಗಳನ್ನ ಬೋಧಿಸುವಂತ ಕೆಲಸವನ್ನ ನಾವು ಈ ದಿನದವರೆಗೂ ಕೂಡ ಮಾಡ್ತಾ ಬಂದಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ. ನಮ್ಮ ತಾಲೂಕಿಗೆ ಕಳೆದ ವರ್ಷ 23-24ನೇ ಸಾಲಿನಲ್ಲಿ 2nd ರ್ಯಾಂಕ್ ಬಂದಿತ್ತು. ಅದು ವಾಸವಿ ವಿದ್ಯಾಸಂಸ್ಥೆಯ ಮಗು ಆಗಿತ್ತು. ಆದರೆ ನಮ್ಮ ಉದ್ದೇಶ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ 1st ರ್ಯಾಂಕು 2nd ರ್ಯಾಂಕು ಬರಲೇಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ. ಹಾಗಾಗಿ 600ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆಯುವ ನಿಟ್ಟಿನಲ್ಲಿ ಈ ಕೆಲಸವನ್ನ ಪ್ರತಿಭಾ ಸಂಪದವನ್ನ ಮಾಡಿದ್ವಿ. ಇದರಲ್ಲಿ 180 ಮಕ್ಕಳು ನಮ್ಮಲ್ಲಿ ಹಾಜರಾಗಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಇದು ಪ್ರತಿಭಾ ಸಂಪದ ಆಯಿತು. ನಂತರದಲ್ಲಿ ಕಲಿಕಾ ಪುಷ್ಟಿ ಎನ್ನುವಂಥ ಕಾರ್ಯಕ್ರಮವನ್ನ ಪ್ರತಿ ಶಾಲೆಯಲ್ಲೂ ಕೂಡ ಪ್ರತಿದಿನ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಅಂದ್ರೆ ಅದರ ಉದ್ದೇಶ ಇಷ್ಟೇ, ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಒಂದು 40 ನಿಮಿಷಗಳ ಕಾಲ ಏನು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಬೋಧನೆಯನ್ನು ಮಾಡ್ತಾ ಇದ್ರು. ಆ ಬೋಧನೆಯನ್ನು ಮಾಡಿದಾಗ ಆ ಮಗುವಿಗೆ ಎಲ್ಲಿ ಕಲಿಕೆ ನಷ್ಟ ಆಗಿದೆ ಆ ಕಲಿಕೆಯನ್ನು ತುಂಬಿಸುವಂಥ ಕೆಲಸವನ್ನ ಒಂದು ಸಂಪನ್ಮೂಲ ವ್ಯಕ್ತಿಗಳು ಮಾಡ್ತಾ ಇದ್ರು. ನಂತರದಲ್ಲಿ ಪಾಠಗಳು ಮುಗಿದ ನಂತರದಲ್ಲಿ ಶಿಕ್ಷಕರು ಕೂಡ ಅದನ್ನ ಅನುಪಾಲನೆ ಮಾಡುವಂತ ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಕಲಿಕಾ ಪುಷ್ಟಿಯಲ್ಲಿ ಎಲ್ಲ ಮಕ್ಕಳು ಉತ್ತೀರ್ಣವಾಗುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಿದ್ದೇವೆ. ಕಲಿಕಾ ಸಂಪದದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡು ನಮ್ಮ ತಾಲೂಕಿಗೆ ರ್ಯಾಂಕ್ ಅನ್ನು ಗಳಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಇದಾದ ನಂತರದಲ್ಲಿ ಕಲಿಕಾಸರೆ ಎನ್ನುವಂತಹ ಒಂದು ಪುಸ್ತಕವನ್ನ, ಸರಳವಾದಂತಹ ಪುಸ್ತಕವನ್ನ ಮುದ್ರಿಸಿ ಉಪನಿರ್ದೇಶಕರು ನಮಗೆ ಸರಬರಾಜು ಮಾಡಿದ್ದಾರೆ. ಅದರ ಉದ್ದೇಶ ಇಷ್ಟೇ, ಪ್ರತಿ ಮಗು ಕೂಡ ಅಂಕಗಳನ್ನ ಪಡ್ಕೊಂಡು ಆ ಮಗು ಉತ್ತೀರ್ಣರಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಕನಿಷ್ಠ ಪ್ರತಿ ವಿಷಯದಲ್ಲೂ ಕೂಡ 40ರಿಂದ 50 ಅಂಕದವರೆಗೆ ಕಲಿಕಾಸರೆಯಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ನೋಡಿದ್ದೇವೆ. ಈ ಒಂದು ಪರೀಕ್ಷೆ, ಈ ಒಂದು ಕಲಿಕಾಸರೆಯಲ್ಲಿ 40ರಿಂದ 50 ಅಂಕದವರೆಗೆ ಕೂಡ ಅಂಕಗಳನ್ನ ಪಡೆಯಲಿಕ್ಕೆ ವಿದ್ಯಾರ್ಥಿಗೆ ಅವಕಾಶ ಇದೆ. ಹಾಗಾಗಿ ಕಲಿಕಾಸರೆ ಪುಸ್ತಕವನ್ನ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ಸರ್ಕಾರಿ ಶಾಲೆಯ ಹಾಗೂ ಅನುದಾನಿತ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಉದ್ದೇಶ ಈ ವರ್ಷ
ಇಡೀ ಜಿಲ್ಲೆಯಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕು ಒಳ್ಳೆಯ ಅಂಕವನ್ನ ಪಡ್ಕೊಂಡು ಎಲ್ಲ ಮಕ್ಕಳು ಉತ್ತೀರ್ಣರಾಗಬೇಕು ಎನ್ನುವಂತ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ. ನಾವು ಈ ವರ್ಷದಲ್ಲಿ 80%ಕ್ಕಿಂತ ಹೆಚ್ಚು ಫಲಿತಾಂಶವನ್ನ ನಮ್ಮ ತಾಲೂಕು ದಾಖಲಿಸುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನವಿಲ್ಲ. ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನುವಂಥ ದೃಷ್ಟಿಯಿಂದ ಉತ್ತಮವಾದಂಥ ಕೆಲಸವನ್ನ ಎಲ್ಲ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಮಾಡ್ತಾ ಬಂದಿದ್ದಾರೆ. ಈಗ 24-25ನೇ ಸಾಲಿನಲ್ಲಿ ಈಗ ನಡೀತಕ್ಕಂತಹ ಪರೀಕ್ಷೆ 14 ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿಕೊಂಡು ಪರೀಕ್ಷೆ ನಡೆಸ್ತಾ ಇದ್ದೇವೆ. ಇವತ್ತಾಲೆ ಪ್ರಶ್ನೆ ಪತ್ರಿಕೆ ಬಂದಿದೆ, ಅದನ್ನ ಖಜಾನೆಯಲ್ಲಿ ಠೇವಣಿ ಮಾಡಿದ್ದೇವೆ. ತಹಸೀಲ್ದಾರರು ಮತ್ತೆ BEO ಹಾಗೆ ಖಜಾನಾಧಿಕಾರಿಗಳು 3 ಜನರ ಜಂಟಿ ಖಾತೆಯಲ್ಲಿ ಠೇವಣಿಯನ್ನು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. 21 ಮಾರ್ಚಿಂದ 4 ಏಪ್ರಿಲ್ವರೆಗೆ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು ಪ್ರತಿ ಮಕ್ಕಳನ್ನು ಕೂಡ ನಿಗದಿತ ಸ್ಥಳಕ್ಕೆ ಬರುವಂತೆ, ಉತ್ತಮ ರೀತಿಯಲ್ಲಿ ಬರುವಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಮೂಲಭೂತ ಸೌಲಭ್ಯಗಳಾದಂತಹ ಕೊಠಡಿಗಳ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಡೆಸ್ಕುಗಳ ವ್ಯವಸ್ಥೆ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ವಿಶೇಷವಾಗಿ ಬಿಸಿಲಿನ ತಾಪ ಹೆಚ್ಚಿಗೆ ಇರೋದ್ರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಮನವಿಯನ್ನು ಕೂಡ ಮಾಡಿದ್ದೇವೆ. ORS ಪೌಡರ್ನ ಹೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಿ. ಮಕ್ಕಳಿಗೆ ದಾಹ ಆದಾಗ ಅಥವಾ ಸುಸ್ತಾದಾಗ ಅದನ್ನು ಕುಡಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಎನ್ನುವಂತಹ ಒಂದು ಮನವಿಯನ್ನು ಕೂಡ ಆರೋಗ್ಯ ಇಲಾಖೆ ಜೊತೆಯಲ್ಲಿ ಮಾಡಿಕೊಂಡಿದ್ದೇವೆ. ಜೊತೆಯಲ್ಲಿ ತಾಲೂಕು ಕೇಂದ್ರದಲ್ಲಿ